ಈ ವಿಡಿಯೋದಲ್ಲಿ ನಾನು ಮನೆಯಲ್ಲಿ ಸುಲಭವಾಗಿ 5 ನಿಮಿಷದಲ್ಲಿ ಈ ರೋಸ್ ವಾಟರ್ನ ಹೇಗೆ ತಯಾರಿಸೋದು ಮತ್ತು ರೋಸ್ ವಾಟರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಫುಲ್ ವಿಡಿಯೋನ ನೋಡಿ. ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್. ಯಾರ್ಯಾರ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಕೆಳಗಡೆ ಕಾಣೋ ರೆಡ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಸಹ ಪ್ರೆಸ್ ಮಾಡಿ, ಸೊ ದ್ಯಾಟ್ ನಾನು ಯಾವುದೇ ವಿಡಿಯೋ ಬಿಟ್ಟರೂ ನಿಮಗೆ ಫಸ್ಟ್ ನೋಟಿಫೈ ಆಗುತ್ತೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಮನೆಯಲ್ಲೇ ಸುಲಭವಾಗಿ ಹೇಗೆ ರೋಸ್ ವಾಟರ್ನ ತಯಾರಿಸೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಜೊತೆಗೆ ರೋಸ್ ವಾಟರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅನ್ನೋದನ್ನು ಸಹ ಈ ವಿಡಿಯೋದಲ್ಲಿ ನಾನು ತಿಳಿಸ್ತಾ ಇದ್ದೀನಿ. ಫುಲ್ ವಿಡಿಯೋನ ನೋಡಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ರೋಸಸಲ್ಲಿ ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್, ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ತುಂಬಾ ಬೆನಿಫಿಟ್ಸ್ ಸಿಗುತ್ತೆ ನಮಗೆ ಈ ರೋಸ್ ವಾಟರಿಂದ. ಸೊ ಇದನ್ನು ನಾವು ಮನೆಯಲ್ಲೇ ಸುಲಭವಾಗಿ ವಿತಿನ್ 5 ಮಿನಿಟ್ಸಲ್ಲಿ ನಾವು ಇದನ್ನು ಪ್ರಿಪೇರ್ ಮಾಡ್ಕೋಬೋದು. ಸೊ ಹೇಗೆ ಪ್ರಿಪೇರ್ ಮಾಡೋದು ಮತ್ತು ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಈ ರೋಸ್ ವಾಟರ್ ಮಾಡೋಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಬೇಡ, 2 ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು. ನಾನು ಇಲ್ಲಿ 1 ಗ್ಲಾಸ್ ವಾಟರ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ರೋಸ್ನ ಬಿಡಿಸ್ಕೊಂಡು, ಪೆಟಲ್ಸ್ನ ಬಿಡಿಸ್ಕೊಂಡು ಒಂದು ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಇವೆರಡು ಇಂಗ್ರೀಡಿಯೆಂಟ್ಸ್ ಇದ್ದರೆ ಸಾಕು, ನಿಮಗೆ ಪರ್ಫೆಕ್ಟ್ ರೋಸ್ ವಾಟರ್ನ ನೀವು ಮನೆಯಲ್ಲೇ 5 ನಿಮಿಷದಲ್ಲಿ ಮಾಡ್ಕೋಬೋದು. ಸೊ ಬನ್ನಿ ನೋಡ್ಕೊಂಬರೋಣ ಈ ರೋಸ್ ವಾಟರ್ನ ಹೇಗೆ ಮಾಡೋದು ಅಂತ. ಒಂದು ಪ್ಯಾನ್ಗೆ ನಾನು 1 ಗ್ಲಾಸ್ ಆಫ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಮಾಡಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡು ಮಾಡಬೇಕು, ಹೈ ಫ್ಲೇಮಲ್ಲಿ ಇದನ್ನು ನೀವು ಮಾಡಬಾರ್ದು, ಲೋ ಫ್ಲೇಮಲ್ಲೇ ಬಾಯ್ಲ್ನ ಮಾಡಬೇಕಿದ್ದನ್ನ. ಈ 1 ಗ್ಲಾಸ್ ಆಫ್ ವಾಟರ್ ಹಾಕಿದ ನಂತರ ಇದಕ್ಕೆ ನಾನು 1 ರೋಸ್ ಪೆಟಲ್ಸ್ನ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ 1 ಫುಲ್ ರೋಸ್ದು ಪೆಟಲ್ಸ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹಾಕಿದ ನಂತರ ಇದನ್ನು ನಾವು 4 to 5 ಮಿನಿಟ್ಸ್ ಬಾಯ್ಲ್ ಆಗೋಕ್ಕೆ ಬಿಡಬೇಕು. ಲೈಕ್ ಸಿಮ್ಮಲ್ಲೇ ಇದು ಬಾಯ್ಲ್ ಆಗಬೇಕು, ಹೈ ಫ್ಲೇಮಲ್ಲಿ ಇದನ್ನು ನಾವು ಬಾಯ್ಲ್ ಮಾಡಬಾರ್ದು. ಸೊ ನೀಟಾಗೆ ಈ ಥರ 1 ಸ್ಪೂನಲ್ಲಿ 1 ಸ್ಟರ್ ಮಾಡಿ ನೀಟಾಗೆ ಇದಾದ ನಂತರ ಬಿಟ್ಬಿಡಬೇಕು ಇದನ್ನು 4 to 5 ಮಿನಿಟ್ಸ್. ಎಲ್ಲಿ ತನಕ ಅಂತಂದರೆ ಇದ್ರದ್ದು ಕಲರೆಲ್ಲ ಬಿಟ್ಕೋಬೇಕು, ಅಂದರೆ ಕಲರ್ ಲಾಸ್ ಆಗಬೇಕು. ಸೊ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಪೇಲ್ ಪಿಂಕ್ ಕಲರ್ ನಮಗೆ ಸಿಗುತ್ತೆ ಅಂತ. ಸೊ ಇದು ತುಂಬ ಸುಲಭವಾಗಿ ಲೈಕ್ ನಾವು ಮನೇಲಿ ಮಾಡ್ಕೋಬೋದು. ಯಾವಾಗ ರೋಸ್ ವಾಟರ್ ಖಾಲಿ ಆಗುತ್ತೋ ಇದನ್ನು ನಾವು ಮಾಡಿಟ್ಕೊಂಡು ನಮ್ಮ ರೆಫ್ರಿಜರೇಟರಲ್ಲಿ ನಾವು ಸ್ಟೋರ್ ಮಾಡ್ಬೋದು. ಸೊ ನಾನು ಇದನ್ನು 4 to 5 ಮಿನಿಟ್ಸ್ ಅಷ್ಟೊತ್ತು ಬಾಯ್ಲ್ ಆಗೋಕ್ಕೆ ಬಿಟ್ಟಿರೋದು. ನಮಗೆ ರೋಸ್ ವಾಟರಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ನಾಟ್ ಓನ್ಲಿ ನಮ್ಮ ಸ್ಕಿನ್ಗಾಗಿರ್ಬೋದು ಅಥವಾ ಹೇರ್ಗಾಗಿರ್ಬೋದು ಅಂತಲ್ಲ, ಇದನ್ನು ನಾವು ನಮ್ಮ ಫುಡ್ಗೂ ನಾವು ಯೂಸ್ ಮಾಡ್ತೀವಿ, ಡ್ರಿಂಕ್ಸ್ಗೂ ಸಹ ನಾವು ಇದನ್ನು ಯೂಸ್ ಮಾಡ್ತೀವಿ. ನನಗಂತೂ ಮನೇಲಿ ಮಾಡೋದು ಅಂದರೆ ತುಂಬಾ ಇಷ್ಟ. ಆ ಕಲರ್ ನೋಡಿ ಎಂಥ ಪೇಲ್ ಪಿಂಕ್ ಕಲರ್ ನಮಗೆ ಸಿಗುತ್ತೆ ಅಂತ. ನಾವು ಅಂಗಡಿಯಲ್ಲಿ ಕೆಮಿಕಲ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಸೊ ಇದನ್ನು ನಾವು ಮನೆಯಲ್ಲೇ ಸುಲಭವಾಗಿ ನಾವು ಮಾಡ್ಕೋಬೋದು. 5 ನಿಮಿಷ ಆಗಿದ ನಂತರ ನಾವು ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನು ಕೂಲ್ ಡೌನ್ ಆಗೋಕ್ಕೆ ಬಿಡಬೇಕು. ಕೂಲ್ ಡೌನ್ ಆಗಿದ ನಂತರ ನಾವು ಇದನ್ನು ಸ್ಟ್ರೈನ್ ಮಾಡಿ ನಿಮ್ಮ ಗ್ಲಾಸ್ ಬೌಲ್ಸ್ಗೋ ಅಥವಾ ನಿಮ್ಮ ಸ್ಪ್ರೇ ಬಾಟಲ್ಸ್ಗೋ ನೀವು ಇದನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು. ನಾನು ಇಲ್ಲಿ ಗ್ಲಾಸ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಕೂಲ್ ಡೌನ್ ಆಗಿದ ನಂತರ. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ತುಂಬಾ ಚೆನ್ನಾಗೇ ಇದು ಬರುತ್ತೆ ಮತ್ತು ತುಂಬಾ ಬೆನಿಫಿಟ್ಸ್ ನಿಮಗೆ ಈ ರೋಸ್ ವಾಟರಿಂದ ಸಿಗುತ್ತೆ. ನಾನು ಮುಂದೆ ನನ್ನ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೆಲ್ಲ ಬೆನಿಫಿಟ್ಸ್ ಇದರಲ್ಲಿ ಸಿಗುತ್ತೆ ಅನ್ನೋದನ್ನ. ಸೊ ಹಾಗಾಗಿ ಫುಲ್ ವೀಡಿಯೋನ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ರೋಸ್ ವಾಟರ್ನ ನೀವು ಆ್ಯಸ್ ಅ ಟೋನರಾಗಿ ಯೂಸ್ ಮಾಡ್ಬೋದು, ಇಲ್ಲ ನಿಮ್ಮ ಫೇಸ್ ಪ್ಯಾಕ್ಗೆ ಸಹ ಇದನ್ನು ನೀವು ಬಳಸ್ಬೋದು. ನಾನು ಈ ಟೋನರ್ನ ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ, ಸೊ ದ್ಯಾಟ್ ಅಪ್ಲೈ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ. ಈ ರೋಸ್ ವಾಟರು ತುಂಬಾ ಚೆನ್ನಾಗೇ ಬರುತ್ತೆ ಮತ್ತು ಇದನ್ನು ನೀವು 15 ಡೇಸ್ ತನಕ ನಿಮ್ಮ ಫ್ರಿಡ್ಜ್ನಲ್ಲಿ ನೀವು ಆರಾಮಾಗಿ ಸ್ಟೋರ್ ಮಾಡ್ಕೊಂಡಿಡ್ಬೋದು. ಈವನ್ ಫ್ರೇಗ್ರೆನ್ಸು ಅಷ್ಟೇ, ಲೈಕ್ ನ್ಯಾಚುರಲ್ ರೋಸ್ ಫ್ರೇಗ್ರೆನ್ಸ್ ನಿಮಗೆ ಸಿಗುತ್ತೆ. ನನಗಂತೂ ಇದು ತುಂಬಾ ಇಷ್ಟ. ಸೊ ಡೆಫಿನೆಟಾಗಿ ಟ್ರೈ ಮಾಡಿ.
ರೋಸಸಲ್ಲಿ ನಮಗೆ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್, ಆ್ಯಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರೋದ್ರಿಂದ ತುಂಬಾ ಬೆನಿಫಿಟ್ಸ್ ನಮಗೆ ಈ ರೋಸ್ ವಾಟರ್ ಇಂದ ಸಿಗುತ್ತೆ. ಮೊದಲನೇದಾಗಿ ನಮ್ಮ ಸ್ಕಿನ್ಗೆ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ರೋಸ್ ವಾಟರು ನಮ್ಮ ಸ್ಕಿನ್ನಲ್ಲಿರೋ pH ಬ್ಯಾಲೆನ್ಸ್ನ ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ನಮ್ಮ ಸ್ಕಿನ್ನಲ್ಲಿ ಪ್ರೊಡ್ಯೂಸ್ ಆಗೋ ಎಕ್ಸೆಸ್ ಆಯಿಲ್ನ ಏನಿದೆಯೋ ಅದನ್ನು ಕಂಟ್ರೋಲ್ ಮಾಡಲಿಕ್ಕೂ ಸಹ ಈ ರೋಸ್ ವಾಟರ್ ಹೆಲ್ಪ್ ಮಾಡುತ್ತೆ. ಮತ್ತು ರೋಸ್ ವಾಟರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಮುಖದಲ್ಲಿ ಇರಿಟೇಷನಿಂದ ಉಂಟಾಗೋ ರೆಡ್ನೆಸ್ನ ಕಡಿಮೆ ಮಾಡಲಿಕ್ಕೂ ಸಹ ಈ ರೋಸ್ ವಾಟರ್ ಹೆಲ್ಪ್ ಮಾಡುತ್ತೆ. ಮತ್ತು ಆ್ಯಕ್ನೆ ಕಡಿಮೆ ಮಾಡಲಿಕ್ಕೂ ಸಹ ಈ ರೋಸ್ ವಾಟರ್ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಈ ರೋಸ್ ವಾಟರ್ನ ಲೈಕ್ ಆ್ಯಸ್ ಅ ಟೋನರು ಸಹ ನಾವು ಯೂಸ್ ಮಾಡ್ಬೋದು. ನಮ್ಮ ಸ್ಕಿನ್ನಲ್ಲಿರೋ ಡರ್ಟ್ ಆಗಿರ್ಬೋದು, ಡಸ್ಟ್ ಆಗಿರ್ಬೋದು, ಅದನ್ನು ರಿಮೂವ್ ಮಾಡಲಿಕ್ಕೂ ಸಹ ರೋಸ್ ವಾಟರ್ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಆ್ಯಸ್ ಅ ಗ್ರೇಟ್ ಕ್ಲೆನ್ಸರ್ ಇದು ಕೆಲಸ ಮಾಡುತ್ತೆ. ನಮ್ಮ ಸ್ಕಿನ್ಗೆ ಹೈಡ್ರೇಟ್ ಮಾಡಿ ಮಾಯ್ಶ್ಚರೈಸ್ ಮಾಡೋಕ್ಕೂ ಸಹ ಈ ರೋಸ್ ವಾಟರ್ ಹೆಲ್ಪ್ ಮಾಡುತ್ತೆ. ಮತ್ತು ಇಷ್ಟೆಲ್ಲ ಬೆನಿಫಿಟ್ಸ್ ಇರೋ ಈ ರೋಸ್ ವಾಟರ್ನ ಖಂಡಿತವಾಗ್ಲೂ ನಿಮ್ಮ ಬ್ಯೂಟಿ ರೆಜಿಮ್ಗೆ ಇನ್ಕ್ಲೂಡ್ ಮಾಡ್ಕೊಳ್ಳಿ. ತುಂಬಾ ಬೆನಿಫಿಟ್ಸ್ ಸಿಗುತ್ತೆ. ಇನ್ನು ಇದನ್ನು ಕೂದಲಿಗೂ ಸಹ ನಾವು ಯೂಸ್ ಮಾಡ್ಬೋದು. ನಾವು ಇದನ್ನು ಕೂದಲಿಗೆ ಯೂಸ್ ಮಾಡೋದ್ರಿಂದ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ. ಮತ್ತು ಇದು ಒಂದು ಒಳ್ಳೆ ಕಂಡೀಷ್ನರ್ ಆಗೂ ಸಹ ಕೆಲಸ ಮಾಡುತ್ತೆ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ ಇದೆ ಈ ರೋಸ್ ವಾಟರಿಂದ ನಮ್ಮ ಸ್ಕಿನ್ಗೆ ಮತ್ತು ಕೂದಲಿಗೆ. ಸೊ ಹೋಪ್ ಈ ವಿಡಿಯೋ ನಿಮಗೆ ತುಂಬ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಲೈಕ್ ವಿತಿನ್ 5 ಮಿನಿಟ್ಸಲ್ಲಿ ರೋಸ್ ವಾಟರ್ನ ತಯಾರಿಸ್ಕೋಬೋದು ಅಂತ. ತುಂಬಾ ಚೆನ್ನಾಗಿದೆ ಈ ರೋಸ್ ವಾಟರು. ಇದನ್ನು ನೀವು 10 to 15 ಡೇಸ್ ತನಕ ಸ್ಟೋರ್ ಮಾಡ್ಕೋಬೋದು. ಒಳ್ಳೆ ಬೆನಿಫಿಟ್ಸ್ ನಿಮಗೆ ಈ ರೋಸ್ ವಾಟರ್ ಸಿಗುತ್ತೆ. ಈ ರೋಸ್ ವಾಟರ್ನ ನೀವು 15 ಡೇಸ್ ತನಕನೂ ಸ್ಟೋರ್ ಮಾಡ್ಬೋದು ನಿಮ್ಮ ರೆಫ್ರಿಜರೇಟರಲ್ಲಿ. ತುಂಬಾ ಬೆನಿಫಿಟ್ಸ್ ಈ ರೋಸ್ ವಾಟರಿಂದ ನಿಮಗೆ ಸಿಗುತ್ತೆ. ಹೋಪ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತು ಈ ಥರ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಸ್ಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನನ್ನ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಖುಷಿಯಾಗಿರಿ. ಬಾಯ್ ಗಾಯ್ಸ್.